ಹೆಸರು ಶಿವಕುಮಾರ್ ಟಿಕೆ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪೇನಹಳ್ಳಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಮಕ್ಕಳೇ, ನಾವು ಈ ದಿನ 9ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಚಲನೆ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಿತ್ಯ ಜೀವನದಲ್ಲಿ ಕೆಲವೊಂದು ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿರೋದನ್ನು, ಅದೇ ರೀತಿ ಕೆಲವೊಂದು ವಸ್ತುಗಳು ಚಲನೆಯ ಸ್ಥಿತಿಯಲ್ಲಿರೋದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಪ್ರಕೃತಿನಲ್ಲಿ ಹಕ್ಕಿಗಳು ಹಾರಾಡ್ತವೆ, ಮೀನುಗಳು ಈಜಾಡ್ತವೆ, ಅದೇ ರೀತಿ ನಕ್ಷತ್ರಗಳು, ಗ್ರಹಗಳು ಚಲಿಸೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ನಮ್ಮ ಸುತ್ತಮುತ್ತ ಅನೇಕ ವಾಹನಗಳು ಚಲಿಸೋದನ್ನು ನೋಡಿದ್ದೀವಿ. ನಮ್ಮ ದೇಹದಲ್ಲಿ ಅಪಧಮನಿ ಅಪಧಮನಿಗಳ ಮೂಲಕ ರಕ್ತದ ಚಲನೆ ಉಂಟಾಗುತ್ತೆ. ಸೊ ಇವೆಲ್ಲ ಚಲನೆಗೆ ಉದಾಹರಣೆಗಳು. ಅದೇ ರೀತಿ ಗಾಳಿ ಬೀಸಿದಾಗ ಒಂದು ಮರದ ಎಲೆಗಳು, ಕೊಂಬೆಗಳು ಅಲ್ಲಾಡೋದನ್ನು ನಾವು ಕಾಣ್ತೀವಿ. ಸೊ ಇವೆಲ್ಲ ಚಲನೆಗೆ ಉದಾಹರಣೆ ಆಗುತ್ತೆ. ಮಕ್ಕಳೇ, ಹಾಗಾದರೆ ಚಲನೆ ಅಂದರೆ ಏನು? ಸೊ ಚಲನೆ ಅಂತ ಹೇಳಿದರೆ ಕಾಲದೊಂದಿಗೆ ಒಂದು ಕಾಯದ ಸ್ಥಾನದಲ್ಲಿನ ಬದಲಾವಣೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಚಲನೆ ಅಂತ ಕರಿತೀವಿ. ಸೊ ಚಲನೆ ಅಂತ ಹೇಳಿದರೆ ಕಾಲದೊಂದಿಗೆ ಒಂದು ಕಾಯದ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಇವಾಗ ಒಂದು ವಸ್ತು ಒಬ್ಬ ವ್ಯಕ್ತಿಗೆ ಚಲಿಸುತ್ತಿರೋ ರೀತಿ ಮತ್ತೊಬ್ಬ ವ್ಯಕ್ತಿಗೆ ಅದು ನಿಶ್ಚಲ ಸ್ಥಿತಿಯಲ್ಲಿರೋದನ್ನು ನಾವು ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಮಕ್ಕಳೇ, ಈಗ ಚಲಿಸ್ತಾ ಇರತಕ್ಕಂಥ ಬಸ್ನಲ್ಲಿ ಕುಳಿತಿರ್ತಕ್ಕಂಥ ಪ್ರಯಾಣಿಕರಿಗೆ ತಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ಗಿಡ ಮರಗಳು ಚಲಿಸೋ ರೀತಿ ಕಾಣುತ್ತೆ. ಅದೇ ರೀತಿ ಆ ಬಸ್ಸಿಗಾಗಿ ಕಾಯ್ತಾ ಇರ್ತಕ್ಕಂಥ ಒಬ್ಬ ಪ್ರಯಾಣಿಕನಿಗೆ ಬಸ್ಸು ಚಲಿಸೋ ರೀತಿ ಕಾಣುತ್ತೆ. ಮತ್ತು ಆ ಬಸ್ಸಿನೊಳಗಿರ್ತಕ್ಕಂಥ ಪ್ರಯಾಣಿಕನಿಗೆ ಅವನ ಸಹ ಪ್ರಯಾಣಿಕರು ಮತ್ತು ಅವನು ನಿಶ್ಚಲ ಸ್ಥಿತಿಯಲ್ಲಿರೋ ರೀತಿ ಅವನಿಗೆ ಭಾಸ ಆಗುತ್ತೆ. ಸೊ ಚಲನೆ ಅಂತಕ್ಕಂಥದ್ದೇ ತುಂಬ ಸಂಕೀರ್ಣವಾಗಿರ್ತಕ್ಕಂಥದ್ದು. ಸೊ ವಸ್ತುಗಳು ಕೆಲವು ಸಲ ಸರಳ ರೇಖೆಯಲ್ಲಿ ಚಲಿಸ್ತವೆ, ಕೆಲವು ಸಲ ವೃತ್ತೀಯವಾಗಿ ಚಲಿಸ್ತವೆ ಅಥವಾ ವೃತ್ತಾಕಾರದಲ್ಲಿ ಚಲಿಸ್ಬೋದು. ಕೆಲವೊಂದು ಬಾರಿ ವಸ್ತುಗಳು ಪರಿಭ್ರಮಿಸ್ಬೋದು, ಕೆಲವೊಂದು ಬಾರಿ ವಸ್ತುಗಳು ಕಂಪಿಸ್ಬೋದು. ಸೊ ನಾವು ಈ ಒಂದು ಚಲನೆಯ ವಿವರಣೆಯಲ್ಲಿ ಸಂಬಂಧಪಟ್ಟ ಹಾಗೆ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಸರಳ ರೇಖಾ ಚಲನೆಯ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗ್ತೀವಿ. ಮತ್ತು ಏಕರೂಪ ಚಲನೆ ಅಂದ್ರೇನು, ಏಕರೂಪವಲ್ಲದ ಚಲನೆ ಅಂದ್ರೇನು, ಜವ ಅಂದ್ರೇನು, ವೇಗೋತ್ಕರ್ಷ ಅಂದ್ರೇನು, ಮತ್ತು ದಿಕ್ಕಿನೊಂದಿಗೆ ಜವ ವೇಗದಲ್ಲಾಗ್ತಕ್ಕಂಥ ಬದಲಾವಣೆಯ ದರ ಮತ್ತು ಚಲನೆಯನ್ನು ರೇಖಾನಕ್ಷೆಯಲ್ಲಿ ಯಾವ ರೀತಿ ಪ್ರತಿನಿಧಿಸ್ಬೋದು ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗ್ತೀವಿ. ಮಕ್ಕಳು, ಇವಾಗ ಚಲನೆಯ ವಿವರಣೆ. ನೋಡಿ, ಈಗ ಚಲನೆ ವಿವರಣೆಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ವಸ್ತುವಿನ ಸ್ಥಳವನ್ನು ಸೂಚಿಸಲಿಕ್ಕೆ ಮತ್ತೊಂದು ಸ್ಥಿರ ಬಿಂದುವಿನೊಂದಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ. ಹೊಂದಾಣಿಕೆ ಮುಖಾಂತರ ಅಥವಾ ಹೋಲಿಸುವ ಮುಖಾಂತರ ಒಂದು ವಸ್ತುವಿನ ಸ್ಥಳವನ್ನು ಮತ್ತೊಂದು ಸ್ಥಿರವಾಗಿರ್ತಕ್ಕಂಥ ಬಿಂದುವಿನೊಂದಿಗೆ ಹೋಲಿಸುವ ಮುಖಾಂತರ ನಾವು ತಿಳಿತೀವಿ. ಒಂದು ವಸ್ತುವಿನ ಸ್ಥಾನವನ್ನು ವಿವರಿಸಲಿಕ್ಕೆ ನಮಗೆ ಒಂದು ನಿರ್ದಿಷ್ಟ ಬಿಂದುವಿನ ಅಗತ್ಯ ಇರುತ್ತೆ. ಆ ಒಂದು ನಿರ್ದಿಷ್ಟ ಬಿಂದುವನ್ನು ನಾವು ಮೂಲ ಬಿಂದು ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ ಶಾಲೆ ಗೊಪ್ಪೇನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಮ್ಮ ಶಾಲೆ ಇರುವ ಸ್ಥಾನವನ್ನು ಸೂಚಿಸಲಿಕ್ಕೆ ನಾವು ಗೊಪ್ಪೇನಹಳ್ಳಿಯನ್ನು ಒಂದು ನಿರ್ದೇಶಾಂಕ ಬಿಂದುವಾಗಿ ತಗೊಳ್ತೀವಿ, ಹೌದಾ? ಸೊ ಅದರಿಂದ ಒಂದು ವಸ್ತುವಿನ ಸ್ಥಾನವನ್ನು ವಿವರಿಸಲಿಕ್ಕೆ ಈ ಒಂದು ನಿರ್ದಿಷ್ಟ ಬಿಂದುವಿನ ಅವಶ್ಯಕತೆ ಇರುತ್ತೆ. ಈ ಒಂದು ನಿರ್ದಿಷ್ಟ ಬಿಂದುವನ್ನು ನಾವೇನಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ. ಸೊ ಗೊಪ್ಪೇನಹಳ್ಳಿ, ಇದು ರುದ್ರೇಶ್ವರ ಪ್ರೌಢಶಾಲೆ ಎಲ್ಲಿದೆ ಅಂತ ಹೇಳಿದರೆ ಗೊಪ್ಪೇನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತೀವಿ. ಸೊ ಆ ಗೊಪ್ಪೇನಹಳ್ಳಿ ಅನ್ನೋದೇನು? ಅದೊಂದು ನಿರ್ದಿಷ್ಟ ಬಿಂದು ಅಥವಾ ಅದೊಂದು ಮೂಲ ಬಿಂದು. ಸೊ ನಮ್ಮ ಶಾಲೆಯನ್ನು ನಾವು ಎಲ್ಲಿದೆ ಅಂತ ಹೇಳಲಿಕ್ಕೆ ನಮಗೇನು ಬೇಕಾಗುತ್ತೆ? ಒಂದು ಮೂಲ ಬಿಂದು ಬೇಕಾಗುತ್ತೆ, ಹೌದಾ?
ಸೊ ಇದನ್ನು ನಾವೇನಂತ ಕರಿತೀವಿ, ಮೂಲ ಬಿಂದು ಅಂತ ಕರಿತೀವಿ. ಇವಾಗ ಸರಳ ರೇಖಾಚರಣೆ ಅಂದರೆ ಏನು ಅಂತ ನೋಡೋಣ. ಸರಳ ರೇಖಾಚರಣೆ ಅಂತ ಹೇಳಿದ್ರೆ ನೇರವಾಗಿ ಹೋಗ್ತಕ್ಕಂಥ ಒಂದು ಚಲನೆ. ಅಂದರೆ ಹೈವೇನಲ್ಲಿ ವಾಹನಗಳು ನೇರವಾಗಿ ಹೋಗ್ತಕ್ಕಂಥ ವಾಹನಗಳಿರ್ಬೋದು, ಅಥವಾ ಗ್ರೌಂಡಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಕ್ಕಂಥ ಸೈನಿಕರಿರ್ಬೋದು. ಸೊ ಈ ಎಲ್ಲ ಉದಾಹರಣೆಗಳು ಸರಳ ರೇಖಾಚರಣೆಗೆ ಉದಾಹರಣೆಗಳಾಗುತ್ತೆ. ಈಗ ಒಂದು ವಸ್ತು ಈ ರೀತಿ ಸರಳ ರೇಖಾ ಪಥದಲ್ಲಿ ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ವಸ್ತು ನೋಡಿ, ಇಲ್ಲಿ ಓ ಬಿಂದುವಿನಿಂದ ಸಿ ಮತ್ತು ಬಿ ಮುಖಾಂತರ ಎ ಬಿಂದುವನ್ನು ತಲುಪುತ್ತೆ. ನೋಡಿ, ಇಲ್ಲಿಂದ ಓ ಬಿಂದುವಿನಿಂದ ಸಿ ಮತ್ತು ಬಿ ಬಿಂದುವಿನ ಮುಖಾಂತರ ಎ ಬಿಂದುವಿಗೆ ತಲುಪುತ್ತೆ. ಇವಾಗ ಓ ಇಂದ ಎ ಬಿಂದುವಿಗೆ ಇರ್ತಕ್ಕಂಥ ದೂರ ಎಷ್ಟು? 60 ಕಿಲೋಮೀಟರ್. ಅದೇ ರೀತಿ ಓ ಬಿಂದುವಿಂದ ಸಿ ಇರ್ತಕ್ಕಂಥ ದೂರ ಎಷ್ಟು? 25 ಕಿಲೋಮೀಟರ್. ಓಗಿಂತ ಬಿ ಬಿಂದುವಿಗೆ ಇರ್ತಕ್ಕಂಥ ದೂರ ಎಷ್ಟು? 35 ಕಿಲೋಮೀಟರ್. ಸೊ ಇಲ್ಲಿ ಓ ಏನಾಗಿದೆ ಅಂತ ಹೇಳಿದ್ರೆ ಇದು ಮೂಲ ಬಿಂದು. ಸೊ ಈ ಮೂಲ ಬಿಂದುವಿನಿಂದ ಪ್ರಾರಂಭಿಸಿ ಎಗೆ ಸಿ ಮತ್ತು ಬಿ ಮುಖಾಂತರ ಎಗೆ ಚಲಿಸುತ್ತೆ. ಸೊ ಈಗ ಈ ವಸ್ತು ಚಲಿಸಿದ ಒಟ್ಟು ದೂರ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಹೌದಾ, ಈಗ ಎ ಚಲಿಸ್ತು ಅಂತ ಹೇಳಿದ್ರೆ ಅದು ಓ ಎ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಓ ಸಿ ಪ್ಲಸ್ ಓ ಎ ಸಮಾನವಾಗಿರುತ್ತೆ. ನೋಡಿ, ಈಗ ಓ ಬಿಂದುವಿನಿಂದ ಎ ಬಿಂದುವಿಗೆ ಹೋಗಬೇಕು. ಓ ಎ ದೂರ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಓ ಇಂದ ಸಿ ಚಲಿಸಿರ್ತಕ್ಕಂಥ ದೂರ ಮತ್ತು ಸಿ ಇಂದ ಎ ಚಲಿಸಿರ್ತಕ್ಕಂಥ ದೂರ. ಏಕೆಂದರೆ ಎ ಹೋಗ್ಬೇಕಾದ್ರೆ ಆ ವಸ್ತು ಸಿ ಮತ್ತು ಬಿ ಬಿಂದುಗಳ ಮುಖಾಂತರನೇ ಹೋಗಬೇಕು. ಹಾಗಾದರೆ ಓ ಎ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ನೋಡಿ, ಓನಿಂದ ಸಿಗೆ ಎಷ್ಟು ದೂರ ಇದೆ? 25 ಕಿಲೋಮೀಟರ್ ಇದೆ, ಹೌದಾ. ನೆಕ್ಸ್ಟು ಓ ಸಿ ಮತ್ತೆ ಇದು ಓ ಎ ಸಿ ಎ. ಓ ಇಂದ ಎಗಿರ್ತಕ್ಕಂಥ ದೂರ ಓ ಸಿ ಪ್ಲಸ್ ಸಿ ಎ ಆಗಿರುತ್ತೆ. ಸೊ ಓ ಇಂದ ಸಿಗೆ ಎಷ್ಟಿದೆ? 25 ಇದೆ. ನಂತರ ಈಗ ಸಿ ಇಂದ ಎಗೆ ಎಷ್ಟಿದೆ? ಸಿ ಇಂದ ಎಗೆ ಎಷ್ಟಿದೆ? ಸಿ ಇಂದ ಎಗೆ ಎಷ್ಟಿದೆ ನೋಡಿ, ಇಲ್ಲಿ 5, 10, 15, 20, 25, 30, 35. ಸೊ ಇದು 35 ಕಿಲೋಮೀಟರ್. ನೋಡಿ, ಓ ಇಂದ ಸಿಗೆ 25 ಇದೆ, ಹೌದಾ. ನೆಕ್ಸ್ಟು ಸಿನಿಂದ ಎಗೆ ಎಷ್ಟಿದೆ? 35 ಇದೆ. ಸೊ ಇವೆರಡನ್ನು ಕೂಡಿದ್ರೆ ನನಗೆ ಓ ಎ ದೂರ ಎಷ್ಟಾಗುತ್ತೆ ಅಂತ ಹೇಳಿದರೆ 60 ಕಿಲೋಮೀಟರ್ ಆಗುತ್ತೆ. ಇದು ಓ ಇಂದ ಎ ಇರ್ತಕ್ಕಂಥ ದೂರ. ಸೊ ಇದು ಏನಾಗುತ್ತೆ ಅಂತ ಹೇಳಿದರೆ ಆ ವಸ್ತು ಚಲಿಸಿರ್ತಕ್ಕಂಥ ಒಂದು ದೂರ ಆಗುತ್ತೆ. ಈಗ ಒಂದು ವೇಳೆ ವಸ್ತು ಈಗ ಓ ಇಂದ ಪ್ರಾರಂಭ ಮಾಡಿ ಎಗೆ ಹೋಗಿ ಅಲ್ಲಿಂದ ಮತ್ತೆ ಸಿಗೆ ಬಂತು ಅಂತ ತಿಳ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಒಂದು ವಸ್ತು ಓ ಇಂದ ಪ್ರಾರಂಭ ಮಾಡಿ ಎಗೆ ಹೋಗಿ ಎ ಇಂದ ಮತ್ತು ವಾಪಸ್ ಎಲ್ಲಿಗೆ ಬರುತ್ತೆ? ಸಿಗೆ ಬಂತು ಅಂತ ತಿಳ್ಕೊಳ್ಳಿ. ಸೊ ಆಗ ಅದು ಚಲಿಸಿರ್ತಕ್ಕಂಥ ದೂರ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ ಓ ಎ ಪ್ಲಸ್ ಎ ಸಿಗೆ ಸಮಾನ ಆಗಿರುತ್ತೆ, ಹೌದಾ. ಓ ಇಂದ ಎಗಿರ್ತಕ್ಕಂಥ ದೂರ ಮತ್ತು ಎ ಇಂದ ಸಿಗಿರ್ತಕ್ಕಂಥ ದೂರ. ನೋಡಿ, ಓ ಇಂದ ಎಗಿರ್ತಕ್ಕಂಥ ದೂರ ಎಷ್ಟು ಕಿಲೋಮೀಟರ್ ಇದೆ? 60 ಕಿಲೋಮೀಟರ್ ಇದೆ. ಪ್ಲಸ್ ಎ ಇಂದ ಸಿಗಿರ್ತಕ್ಕಂಥ ದೂರ ನೋಡಿ, ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿ ಬರ್ತಾ ಇದೆ, ಹೌದಾ. ಸೊ ಆ ದೂರ ಎಷ್ಟಾಗುತ್ತೆ ನೋಡಿ? 5, 10, 15, 20, 25, 30, 35. ಸೊ ಇದು 35 ಕಿಲೋಮೀಟರ್ ಇರುತ್ತೆ. ಹಾಗಾದರೆ ಒಂದು ವಸ್ತು ಓ ಇಂದ ಆರಂಭ ಮಾಡಿ ಎಗೆ ಹೋಗಿ ಮತ್ತು ವಾಪಸ್ ಅದು ಸಿಗೆ ಬಂತು ಅಂದರೆ ಆ ಒಂದು ಸರಳ ರೇಖಾ ಪಥದಲ್ಲಿ ಆ ವಸ್ತು ಚಲಿಸಿರ್ತಕ್ಕಂಥ ಒಟ್ಟು ದೂರ ಎಷ್ಟು ಸಮ ಆಗಿರುತ್ತೆ ಅಂದರೆ 95 ಕಿಲೋಮೀಟರ್ ಆಗಿರುತ್ತೆ. 95 ಕಿಲೋಮೀಟರ್ ಆಗಿರುತ್ತೆ ಮಕ್ಕಳು. ಸೊ ಇವಾಗ ಒಂದು ವಸ್ತು ಚಲಿಸಿದ ದೂರವನ್ನು ವಿವರಿಸಲಿಕ್ಕೆ ನಮಗೆ ಬರೀ ಸಂಖ್ಯಾ ಮೌಲ್ಯ ಸಾಕಾಗೋದಿಲ್ಲ. ಸಂಖ್ಯಾ ಮೌಲ್ಯ ಸಾಕು ಅಂದರೆ ಭೌತ ಪರಿಮಾಣದ ಸಂಖ್ಯಾ ಮೌಲ್ಯವನ್ನು ನಾವು ಪ್ರಮಾಣ ಅಂತ ಕರಿತೀವಿ. ಸೊ ಅದು ಎಷ್ಟು ದೂರ ಚಲಿಸ್ತು ಅನ್ನೋದನ್ನು ನಾವು ಪ್ರಮಾಣ
ಹೌದಾ. ಈ ಸಂಖ್ಯಾ ಮೌಲ್ಯದಿಂದ ನಾವು ಸೂಚಿಸ್ತೀವಿ. ಈಗ ನೆಕ್ಸ್ಟ್ ಸ್ಥಾನಪಲ್ಲಟ ಅಂದ್ರೆ ಏನು ನೋಡೋಣ. ಸ್ಥಾನಪಲ್ಲಟ, ಸೊ ಇದು ಚಲಿಸಿದ ದೂರ ಆಯಿತು. ಹೌದಾ. ಚಲಿಸಿದ ದೂರ ಅಂದ್ರೆ ಏನು, ಆ ವಸ್ತು ಆ ಸರಳ ರೇಖಾ ಪಥದಲ್ಲಿ ಚಲಿಸಿದ ದೂರ ಅಂದ್ರೆ ಈಗ ಓಗಿಂತ ಎಗೆ ಹೋಗಿ ಎಯಿಂದ ಮತ್ತೆ ಬಿಗೆ ಬಂತು ಅಂತ ಹೇಳಿದ್ರೆ ಆ ವಸ್ತು ಚಲಿಸಿದ ದೂರ ಏನಾಗಿರುತ್ತೆ, OA ಪ್ಲಸ್ AB ಸಮ ಆಗಿರುತ್ತೆ. ಅವೆರಡನ್ನು ಕೂಡಿದಾಗ ಆ ಸಂಖ್ಯೆಗಳನ್ನು ಎಷ್ಟು ಕಿಲೋಮೀಟರ್ ದೂರ ಚಲಿಸಿರುತ್ತೆ ಅದು ಚಲಿಸಿದ ದೂರ ಆಗಿರುತ್ತೆ. ಸೊ ಈಗ ಒಂದು ವಸ್ತು ಒಂದು ವೇಳೆ O ಇಂದ ಪ್ರಾರಂಭ ಮಾಡಿ ಎಗೆ ಹೋಗಿ ಮತ್ತು ಪುನಃ ಓಗೆ ವಾಪಸ್ ಬಂತು ಅಂತ ಹೇಳಿದ್ರೆ ಆಗ ಅದು ಚಲಿಸಿದ ದೂರ ಎಷ್ಟಾಗುತ್ತೆ ನೋಡಿ. O ಇಂದ ಪ್ರಾರಂಭ ಮಾಡುತ್ತೆ, ಎಗೆ ಹೋಗುತ್ತೆ, ಮತ್ತೆ ಎಗಿಂದ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ, ಓಗೆ ಬರುತ್ತೆ, ಅದು ಎಲ್ಲಿರುತ್ತೋ ಅಲ್ಲಿಗೆ ಬರುತ್ತೆ. ಆಗ ಅದು ಚಲಿಸಿದ ದೂರ ಯಾವುದಕ್ಕೆ ಸಮ ಆಗಿರುತ್ತೆ ನೋಡಿ, ಒಂದರಿಂದ OA ಪ್ಲಸ್ AO ಸಮ ಆಗಿರುತ್ತೆ. ಹೌದಾ. ಇಲ್ಲಿಂದ O ಇಂದ ಎವರೆಗೆ ಒಂದ್ಸರಿ ಹೋಗುತ್ತೆ, ಮತ್ತು ಎ ಇಂದ ವಾಪಸ್ ಓವರೆಗೆ ಬರುತ್ತೆ. ಸೊ OA ಪ್ಲಸ್ AO. ಸೊ O ಇಂದ ಎ ಎಷ್ಟಿದೆ, 60 ಇದೆ, ಮತ್ತೆ ಎ ಇಂದ ಓಗೆ ಎಷ್ಟಿದೆ, ಆದರೂ ಕೂಡ 60 ಇದೆ. ಸೊ ಅದು ಚಲಿಸಿರ್ತಕ್ಕಂಥ ಒಟ್ಟು ದೂರ ಎಷ್ಟಾಗುತ್ತೆ, 120 ಕಿಲೋಮೀಟರ್ ಆಗುತ್ತೆ. ಸೊ ಇದು ಒಂದು ಸರಳ ರೇಖಾ ಪಥದಲ್ಲಿ ವಸ್ತುಗಳು ಚಲಿಸಿದ ದೂರವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಈಗ ನಾವು ಸ್ಥಾನಪಲ್ಲಟ ಅಂದ್ರೆ ಏನು. ನೆಕ್ಸ್ಟ್ ಅದು ಸ್ಥಾನಪಲ್ಲಟ. ಸ್ಥಾನಪಲ್ಲಟ ಅಂತ ಹೇಳಿದ್ರೆ ನೋಡಿ, ಒಂದು ವಸ್ತುವಿನ ಆರಂಭ ಬಿಂದುವಿನಿಂದ ಅಥವಾ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರ್ತಕ್ಕಂಥ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಸೊ ಅಂದರೆ ಸಪೋಸ್ ಒಂದು ವಸ್ತು ಇಲ್ಲಿದೆ, ಹೌದಾ, ಇಲ್ಲಿಂದ ಪ್ರಾರಂಭ ಮಾಡೋದು ಇಲ್ಲಿ ಬರುತ್ತೆ, ಹೌದಾ, ಮತ್ತೆ ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೆ ಬರುತ್ತೆ, ಮತ್ತು ವಸ್ತು ಇಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳಿ. ನೋಡಿ, ಎ ಇಂದ ಪ್ರಾರಂಭ ಆದರೂ ಬಿ ಬಿಂದುವನ್ನು ತಲುಪಲಿಕ್ಕೆ ಅದೇ ಥರ ಹೋಗುತ್ತೆ. ವಸ್ತು ಹಿಂಗೆ ಬರುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ. ಸೊ ಇದೇನಾಗಿರುತ್ತೆ, ಇದು ಚಲಿಸಿದ ದೂರ ಆಗಿರುತ್ತೆ. ಈಗ ಸಪೋಸ್ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಇದೆ, ಇಲ್ಲಿಂದ ಇಲ್ಲಿ 4 ಕಿಲೋಮೀಟರ್ ಇದೆ, ಇಲ್ಲಿಂದ ಇಲ್ಲಿ ಮತ್ತೆ 5 ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಸೊ ಆ ವಸ್ತು ಚಲಿಸಿರ್ತಕ್ಕಂಥ ದೂರ ಎಷ್ಟಾಗುತ್ತೆ, 19 ಕಿಲೋಮೀಟರ್ ಆಗುತ್ತೆ. ಹೌದಾ. ಸಪೋಸ್ ಇದನ್ನು PQR ಅಂತ ಏನಾದ್ರು ನಾವು ಕರ್ಕೊಂಡ್ರೆ, ಹೌದಾ. ಸೊ ಆ ವಸ್ತು ಎ ಇಂದ ಬಿಗೆ ವಸ್ತು ಚಲಿಸಿದ ದೂರ ಏನಾಗಿರುತ್ತೆ ಅಂದರೆ AP ಪ್ಲಸ್ PQ ಪ್ಲಸ್ QR ಪ್ಲಸ್ RB, ಈ ಮೂರನ್ನು ಕೂಡಿದರೆ ಆ ವಸ್ತು ಚಲಿಸಿರ್ತಕ್ಕಂಥ ದೂರ ಆಗುತ್ತೆ. ಹಾಗಾದರೆ ಸ್ಥಾನಪಲ್ಲಟ ಅಂತ ಹೇಳಿದರೆ ವಸ್ತುವಿನ ಆರಂಭಿಕ ಬಿಂದು ಯಾವುದು A, ಅಂತಿಮ ಬಿಂದು ಯಾವುದು B. ಸೊ ಈ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದುಗಳಿಗಿರ್ತಕ್ಕಂಥ ಕನಿಷ್ಠ ದೂರ ಯಾವುದನ್ನು ಇದು ನೋಡಿ. ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಥಾನಪಲ್ಲಟ ಅಂತ ಕರಿತೀವಿ. ಒಂದು ವಸ್ತುವಿನ ಆರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿರ್ತಕ್ಕಂಥ ಅಥವಾ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರುವ ಕನಿಷ್ಠ ದೂರ ನೋಡಿ. ಒಂದು ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರ್ತಕ್ಕಂಥ ಕನಿಷ್ಠ ದೂರ. ಇಲ್ಲಿ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರುವ ಕನಿಷ್ಠ ದೂರ, ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಥಾನಪಲ್ಲಟ ಅಂತ ಕರಿತೀವಿ. ಸೊ ಇವಾಗ ಇದೇ ರೀತಿ ಎಕ್ಸಾಂಪಲ್ಸ್ ನೀವು ಶಾಲೆಗೆ ಹೋಗ್ಬೇಕಾದ್ರೆ, ಹೌದಾ, ನಿಮ್ಮ ಮನೆಗೆ ನೀವು ನೇರವಾಗಿ ಸ್ಟ್ರೈಟಾಗಿ ಹೋಗಲ್ಲ, ನಮ್ಮ ರಸ್ತೆ ಕೂಡ ಆ ರೀತಿ ಇರೋದಿಲ್ಲ. ಸೊ ಇಲ್ಲಿ ಶಾಲೆ ಎ ಬಿಂದುವಿನಲ್ಲಿ ಇತ್ತು ಅಂದರೆ, ನಿಮ್ಮ ಮನೆಯಲ್ಲಿ ಎಲ್ಲೋ ಬಿ ಬಿಂದುವಿನಲ್ಲಿ ಇತ್ತು ಅಂದರೆ, ನೀವು ರೋಡಲ್ಲಿ ಈ ಥರ ಎಲ್ಲ ಹೋಗ್ತಾ ಇರ್ತೀವಿ, ಹೌದಾ. ಸೊ ಈ ಪಾತ್ನ ಉದ್ದ ಏನಿದೆ, ಸೊ ಇದೇನಾಗುತ್ತೆ, ಚಲಿಸಿದ ದೂರ ಆಗುತ್ತೆ, ಹೌದಾ. ಹಾಗಾದರೆ ಸ್ಥಾನಪಲ್ಲಟ ಅಂದ್ರೇನು, ಡೈರೆಕ್ಟ್ ಇಲ್ಲಿಂದ ಇಲ್ಲಿರ್ತಕ್ಕಂಥ ಕನಿಷ್ಠ ದೂರ, ಈ ದೂರವನ್ನು ನಾವೇನಂತ ಕರಿತೀವಿ, ಸ್ಥಾನಪಲ್ಲಟ ಅಂತ ಕರಿತೀವಿ. ಸೊ ಈಗ ಒಂದು ವಸ್ತು O ಇಂದ ಆರಂಭ ಮಾಡಿ ಎ ವರೆಗೆ ಹೋಗಿ ಮತ್ತೆ ಪುನಃ ಬಿ ವಾಪಸ್ ಬಂತು ಅಂತ ತಿಳ್ಕೊಳ್ಳಿ, ಹೌದಾ. ಸೊ O ಇಂದ ಆರಂಭ ಮಾಡಿ ಎಗೆ ಹೋಗಿ ಮತ್ತೆ ಬಿಗೆ ಪುನಃ ವಾಪಸ್ ಬಂತು ಅಂತ ಹೇಳಿದ್ರೆ ಆಗ ಅದು ಚಲಿಸಿದ ದೂರ ಎಷ್ಟಾಗುತ್ತೆ ನೋಡಿ. O ಇಂದ ಎಗೆ 60 ಕಿಲೋಮೀಟರ್ ಇದೆ, ಹೌದಾ. ಮತ್ತೆ ಎ ಇಂದ ಬಿಗೆ ಎಷ್ಟಿದೆ ನೋಡಿ, 5, 10, 15, 20, 25 ಇದೆ, ಹೌದಾ. ಸೊ 60 ಪ್ಲಸ್ 25 85 ಕಿಲೋಮೀಟರ್ ಆಯಿತು, ಅದು ಚಲಿಸಿದ ದೂರ.
ಸೊ ಅದು ನಾವೀಗ ಸ್ಥಾನಪಲ್ಲಟ ಎಷ್ಟು ಬರುತ್ತೆ ಅಂದರೆ ನೋಡಿ, ಸ್ಥಾನಪಲ್ಲಟ ಅಂದರೆ ಈಗ ಇದು 0 ಇಂದ ಎಗೆ ಹೋಗಿದೆ, ಎ ಇಂದ ಮತ್ತೆ ಬಿಗೆ ಬಂದಿದೆ, ಹೌದಾ? ಸೊ ಇಲ್ಲಿ ಆರಂಭಿಕ ಬಿಂದು ಯಾವುದು? ಓ. ಅಂತಿಮ ಬಿಂದು ಯಾವುದು? ಬಿ. ಹಾಗಾದ್ರೆ ಈ ಸ್ಥಾನಪಲ್ಲಟ ನಮಗೆ ಎಷ್ಟು ಬರುತ್ತೆ ಅಂದರೆ 35 ಕಿಲೋಮೀಟರ್ ಆಗುತ್ತೆ, ಹೌದಲ್ಲ? ಸೊ ಇದನ್ನು ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ಚಲಿಸಿದ ದೂರವನ್ನು ತಗೊಂಡಾಗ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದುಗೆ ಇರತಕ್ಕಂಥ ಕನಿಷ್ಠ ದೂರ ನೋಡಿ, ಅದು ಓ ಇಂದ ಎಗೆ ಹೋಗಿದೆ, ಎ ಇಂದ ಮತ್ತು ಬಿಗೆ ಬಂದಿದೆ, ಹೌದಾ? ಸೊ ಈಗ ಆರಂಭಿಕ ಬಿಂದು ನಮಗೆ ಓ ಇರುತ್ತೆ, ಅಂತಿಮ ಬಿಂದು ಬಿ ಇರುತ್ತೆ, ಇದರ ಕನಿಷ್ಠ ದೂರ ಇದೆ 35 ಕಿಲೋಮೀಟರ್ ಆಗುತ್ತೆ. ಈಗ ಸಪೋಸ್ ಒಂದು ವಸ್ತು ಓ ಇಂದ ಆರಂಭ ಮಾಡಿ ಎಗೆ ಹೋಗಿ ಮತ್ತೆ ಪುನಃ ವಾಪಸ್ ಓ ಬಂತು ಅಂತ ತಿಳ್ಕೊಳ್ಳಿ. ಸೊ ಆಗ ಅದು ಚಲಿಸಿದ ಒಟ್ಟು ದೂರ ಎಷ್ಟಾಗುತ್ತೆ ನೋಡು? ಓ ಇಂದ ಆರಂಭ ಮಾಡಿದೆ, ಎಗೆ ಹೋಗಿದೆ, ಮತ್ತು ಎ ಇಂದ ಮತ್ತೆ ವಾಪಸ್ ಬಂದಿದೆ. ಅದು ಚಲಿಸಿದ ದೂರ ಓ ಎ ಪ್ಲಸ್ ಎ ಓ ಆಗುತ್ತೆ. ಅಂದರೆ 60 ಪ್ಲಸ್ 60 ಅಂತ ಹೇಳಿದ್ರೆ ನಮಗೆ 120 ಕಿಲೋಮೀಟರ್ ಚಲಿಸಿದ ಒಟ್ಟು ದೂರ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ಸ್ಥಾನಪಲ್ಲಟ ಪ್ರಮಾಣ ಹೇಗೆ ಕಂಡುಹಿಡಿತೀವಿ? ಹೌದಾ? ಸ್ಥಾನಪಲ್ಲಟ ಏನಾಗಿರುತ್ತೆ ನೋಡಿ, ಇದು ಆರಂಭಿಕ ಬಿಂದುನೂ ಇದೆ, ಅಂತಿಮ ಬಿಂದುನೂ ಇದೆ. ಸೊ ಆರಂಭಿಕ ಬಿಂದು ಅಂತಿಮ ಬಿಂದು ಎರಡೂ ಒಂದೇ ಆಗಿದ್ದಾಗ ಸ್ಥಾನಪಲ್ಲಟ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. ಅಂದರೆ ಒಂದು ವಸ್ತು ಯಾವುದೇ ಒಂದು ಮೂಲ ಬಿಂದುವಿನಿಂದ ಪ್ರಾರಂಭ ಮಾಡಿ ಮತ್ತೆ ಅದೇ ಬಿಂದುವಿಗೆ ಹಿಂದಿರುಗಿದ್ರೆ ಆ ವಸ್ತುವಿನ ಸ್ಥಾನಪಲ್ಲಟ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ, ಹೌದಾ? ಚಲಿಸಿದ ದೂರ ಮಾತ್ರ ಅದು ಎಷ್ಟು ದೂರ ಹೋಗಿರುತ್ತೋ ಅಷ್ಟಾಗಿರುತ್ತೆ, ಹೌದಾ? ಅದೇ ಬಿಂದುವಿನಲ್ಲಿದ್ದರೆ ನಮಗೆ ಸ್ಥಾನಪಲ್ಲಟ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. ಇವಾಗ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಸಪೋಸ್ ಇದು ಈ ರೀತಿ ಒಂದು ಚೌಕಾಕಾರದ ಹೊಲ ಇದೆ, ಹೌದಾ? ಚೌಕಾಕಾರದ ಹೊಲ ಇದೆ, ಯಾವುದು? ಎ ಬಿ ಸಿ ಡಿ ಚೌಕಾಕಾರದ ಹೊಲ, ಎ ಬಿ ಸಿ ಡಿ ಚೌಕಾಕಾರದ ಹೊಲ. ಈ ಹೊಲದಲ್ಲಿ ಈ ಹೊಲದ ಒಂದು ಬದಿ 10 ಮೀಟರ್ ಇದೆ, ಹೌದಾ? ಹೊಲದ ಒಂದು ಬದಿ ಎಷ್ಟಿದೆ? 10 ಮೀಟರ್ ಇದೆ. ಈಗ ಒಬ್ಬ ರೈತ 10 ಮೀಟರ್ ಉದ್ದ ಇರತಕ್ಕಂಥ ಒಂದು ಚೌಕಾಕಾರದ ಹೊಲದಲ್ಲಿ ಎ ಬಿಂದುವಿನಿಂದ ಪ್ರಾರಂಭ ಮಾಡಿ ಬಿ ಮತ್ತು ಸಿ ಮತ್ತು ಡಿ ಮುಖಾಂತರ ಮತ್ತು ಪುನಃ ಎಲ್ಲಿಗೆ ಬರ್ತಾನೆ? ಎಗೆ ಬರ್ತಾನೆ ಅಂತ ತಿಳ್ಕೊಳ್ಳಿ. ಎ ಬಿಂದು ತಲುಪ್ತಾನೆ ನೋಡಿ, ಎ ಇಂದ ಬಿಗೆ ಹೋಗ್ತಾನೆ, ಬಿ ಇಂದ ಸಿಗೆ ಹೋಗ್ತಾನೆ, ಸಿ ಇಂದ ಡಿ ಹೋಗ್ತಾನೆ, ಡಿ ಇಂದ ಮತ್ತೆ ಪುನಃ ಎಲ್ಲಿಗೆ ಬರ್ತಾನೆ? ಎಗೆ ಬರ್ತಾನೆ. ಆಗ ಅವನು ಚಲಿಸಿದ ಒಟ್ಟು ದೂರ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಚಲಿಸಿದ ಒಟ್ಟು ದೂರ, ಚಲಿಸಿದ ಒಟ್ಟು ದೂರ ಇಸ್ ಈಕ್ವಲ್ ಟು ನೋಡಿ, ಎ ಇಂದ ಬಿಗೆ ಬಂದ ಎ ಬಿ ಪ್ಲಸ್ ಬಿ ಇಂದ ಸಿಗೆ ಬಂದ ಬಿ ಸಿ ಪ್ಲಸ್ ಸಿ ಇಂದ ಡಿಗೆ ಬಂದ ಸಿ ಡಿ ಪ್ಲಸ್ ಎ ಡಿ, ಇದಕ್ಕೆ ಸಮ ಆಗಿರುತ್ತೆ, ಹೌದಾ? ಸೊ ಇದೆಲ್ಲದೂ 10 ಮೀಟರ್ ಇರುತ್ತೆ ನೋಡಿ. ಇದು ಚೌಕಾಕಾರದ ಹೊಲ ಅಂದರೆ ಚೌಕದ ಎಲ್ಲ ಭಾಗಗಳು ಪರಸ್ಪರ ಸಮನಾಗಿರ್ತವೆ, ಎಲ್ಲದೂ 10 ಮೀಟರ್ ಇರುತ್ತೆ. ಹಾಗಾದರೆ ಅವನು ಚಲಿಸಿದ ಒಟ್ಟು ದೂರ ಏನಾಗಿರುತ್ತೆ ಅಂದರೆ 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 10. ಸೊ ಇದಷ್ಟನ್ನು ಕೂಡಿದ್ರೆ ಅವನು ಎಷ್ಟು ಮೀಟರ್ ದೂರ ಚಲಿಸಿರ್ತಾನೆ? 40 ಮೀಟರ್ ದೂರ ಚಲಿಸಿರ್ತಾನೆ. ಇದು ಚಲಿಸಿದ ಒಟ್ಟು ದೂರ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸ್ಥಾನಪಲ್ಲಟ ಏನಾಗುತ್ತೆ ನೋಡಿ, ಇವನು ಎ ಇಂದ ಪ್ರಾರಂಭ ಮಾಡಿ ಮತ್ತು ಪುನಃ ಎಗೆ ಬಂದಿದ್ದಾನೆ. ಅವನು ಚಲಿಸಿದ ಒಟ್ಟು ದೂರ ಎಷ್ಟು ಬಂದಿದೆ? ನಮಗೆ 40 ಮೀಟರ್ ಬಂದಿದೆ. ಹಾಗಾದ್ರೆ ಮಕ್ಕಳ ಇಲ್ಲಿ ಇವರ ಸ್ಥಾನಪಲ್ಲಟ ಎಷ್ಟು ಅಂತ ಹೇಳಿದ್ರೆ ಸ್ಥಾನಪಲ್ಲಟ ಏನಾಗಿರುತ್ತೆ? 0 ಆಗಿರುತ್ತೆ. ಏಕೆಂದರೆ ಅವನು ಯಾವ ಬಿಂದುವಿನಿಂದ ಪ್ರಾರಂಭ ಮಾಡಿದನೋ ಪುನಃ ಅದೇ ಬಿಂದುವಿಗೆ ಬಂದು ಸೇರಿರೋದ್ರಿಂದ ಸ್ಥಾನಪಲ್ಲಟ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. ಓಕೆ, ಸೊ ಈಗ ಓಕೆ ಮಕ್ಕಳೀಗ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು. ಸೊ ಒಂದು ಪ್ರಶ್ನೆ ಈ ಥರ ಇದೆ, ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟಕ್ಕೆ ಯಾವುದು ಸರಿ ಉತ್ತರ? ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟಕ್ಕೆ ಯಾವುದು ಸರಿ ಉತ್ತರ? ಸೊ ಇದರಲ್ಲಿ ಎ
0 ಆಗಿರಲಾರದು. ಇದು 0 ಆಗಿರಲಾರದು. ನೆಕ್ಸ್ಟು ಬಿ, ಅದರ ಪ್ರಮಾಣವು ಅದು ಚಲನಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು. ಚಲಿಸಿದ ದೂರಕ್ಕಿಂತ ಹೆಚ್ಚು. ನೋಡಿ, ಪ್ರಶ್ನೆ ಈ ಥರ ಇದೆ. ಈ ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸರಿ ಉತ್ತರ? ಅದು 0 ಆಗಿರಲಾರದು. ಸೊ ಈ ಉತ್ತರ ಸರಿನೋ ತಪ್ಪು? ಇದು ಸರಿಯಲ್ಲ ಮಕ್ಕಳೇ. ಯಾಕೆ 0 ಆಗಿರಲಾರದು? ಸೊ ಈಗ ಕೆಲವು ಟೈಮ್ ಏನಾಗಿರುತ್ತೆ ಅಂದರೆ, ಒಂದು ಕಾಯದ ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ, ಹೌದಾ, ಸ್ಥಾನಪಲ್ಲಟ ಏನಾಗುತ್ತೆ? 0 ಆಗುತ್ತೆ. ಸೊ 0 ಆಗಿಬಿಡುತ್ತೆ. ಸೊ ಆಗ ಅದರಿಂದ ಏನಾಗಿರ್ಬೋದು? ಅದು ಸ್ಥಾನಪಲ್ಲಟ 0, ಕೆಲವು ಟೈಮು 0 ಆಗಿರ್ಬೋದು. ಅದರಿಂದ ಅದು 0 ಆಗಿರಲಾರದು ಅಂತಕ್ಕಂಥದ್ದು ಸರಿಯಲ್ಲ, ಅದು ತಪ್ಪಾದ ಉತ್ತರ. ಸ್ಥಾನಪಲ್ಲಟ ಕೆಲವು ಟೈಮು 0 ಆಗುತ್ತೆ. ಯಾವಾಗ 0 ಆಗುತ್ತೆ? ಅದರ ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ ಅದು 0ಗೆ ಸಮ ಇರುತ್ತೆ. ನೆಕ್ಸ್ಟು ಎರಡನೇ ಕ್ವೆಶ್ಚನ್ನು, ಅದರ ಪ್ರಮಾಣವು ಚಲನಪಥದಲ್ಲಿ ಚಲಿಸಿದ ದೂರಕ್ಕಿಂತಲೂ ಹೆಚ್ಚು. ಸೊ ಅದರ ಪ್ರಮಾಣ ಚಲನಪಥದಲ್ಲಿ ಚಲಿಸಿದ ದೂರಕ್ಕಿಂತಲೂ ಹೆಚ್ಚು. ನಾನು ಹಿಂದಿನ ಎಕ್ಸಾಂಪಲ್ ಹೇಳಿದೆ, ಹೌದಾ? ಸೊ ಇದು ಕೂಡ ಸರಿಯಲ್ಲ. ಏಕೆಂದರೆ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರ್ತಕ್ಕಂಥ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ, ಹೌದಾ? ಸೊ ಇದು ಕೆಲವೊಮ್ಮೆ ಚಲಿಸಿದ ದೂರದಷ್ಟು ಇರ್ಬೋದೇ ವಿನ ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಚಲಿಸಿದ ದೂರದಷ್ಟು ಇರ್ಬೋದು ಕೆಲವು ಟೈಮ್, ಆದರೆ ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಆನ್ಸರ್ ಕೂಡ ಏನಾಗಿರುತ್ತೆ? ನಮಗೆ ಸರಿಯಲ್ಲ, ಇದು ಕೂಡ ತಪ್ಪಾಗಿದೆ. ಸೊ ಈಗ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇದೆ. ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯಿಂದ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಇದು ಕೂಡ ಅಷ್ಟೇ ಸೇಮ್ ಉತ್ತರ ಬಂತು, ಹೌದಾ? ಏಕೆಂದರೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ ನಮಗೆ ಸ್ಥಾನಪಲ್ಲಟ ಏನಾಗಿರುತ್ತೆ ಮಕ್ಕಳ? 0 ಆಗಿರುತ್ತೆ. ಸೊ ಈಗ ನೆಕ್ಸ್ಟು ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ ಎಂದು ಹೇಳಬೇಕು. ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ. ಓಕೆ, ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ ಅಂದರೆ, ಏಕರೂಪ ಚಲನೆ ಅಂತ ಹೇಳಿದರೆ ಒಂದು ವಸ್ತು, ಹೌದಾ, ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದು ಮೊದಲನೇ ಸೆಕೆಂಡ್ನಲ್ಲಿ 5 ಮೀಟರ್ ಚಲಿಸಿದೆ, ಎರಡನೇ ಸೆಕೆಂಡ್ನಲ್ಲೂ ಕೂಡ 5 ಮೀಟ್ರು, ಮೂರನೇ ಸೆಕೆಂಡ್ನಲ್ಲೂ ಕೂಡ 5 ಮೀಟ್ರು, ನಾಲ್ಕನೇ ಸೆಕೆಂಡ್ನಲ್ಲೂ ಕೂಡ 5 ಮೀಟ್ರು. ಸೊ ಹೀಗೆ ಆ ವಸ್ತು ಪ್ರತಿಯೊಂದು ಸೆಕೆಂಡ್ನಲ್ಲೂ ಕೂಡ 5 ಮೀಟರ್ ದೂರ ಕ್ರಮಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಏಕರೂಪ ಚಲನೆ ಅಂತ ಕರಿತೀವಿ. ಅಂದರೆ ಒಂದು ವಸ್ತುವು ಸಮನಾದ ಕಾಲದಲ್ಲಿ ಸಮನಾಗಿರ್ತಕ್ಕಂಥ ದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಕಾಲ ಟೇಬಲ್ ಬರೀತೀನಿ. ಸೊ ಇದು ಕಾಲ, ಇದು ಎ ವಸ್ತು ಚಲಿಸಿರ್ತಕ್ಕಂಥ ದೂರ, ಚಲಿಸಿದ ದೂರ. ನೆಕ್ಸ್ಟ್ ಇದು ಬಿ ವಸ್ತು ಚಲಿಸಿದ ದೂರ. ಸೊ ಇಲ್ಲಿ 2 ವಸ್ತುಗಳಿದ್ದಾವೆ, ಹೌದಾ? ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಒಂದು ವೇಳೆಯಲ್ಲಿ ಎ ವಸ್ತು ಎಷ್ಟು ದೂರ ಚಲಿಸಿತು,
ಬಿ ವಸ್ತು ಎಷ್ಟು ದೂರ ಚಲಿಸ್ತು ಅಂತದನ್ನು ನಾವು ಪಟ್ಟಿ ಮಾಡಬೇಕಾ. ಸೊ ಇಲ್ಲಿ 9:30 AM ಅಲ್ಲಿ ಎ ವಸ್ತು ಎಷ್ಟು ದೂರ ಚಲಿಸಿದೆ ಅಂತ ಹೇಳಿದ್ರೆ 10 ಕಿಲೋಮೀಟರ್ ಚಲಿಸಿದೆ. ನೆಕ್ಸ್ಟು 9:45 AM ನಲ್ಲಿ ಎ ವಸ್ತು 20 ಕಿಲೋಮೀಟರ್ ಚಲಿಸಿದೆ. ನೆಕ್ಸ್ಟ್ 9:45 ಆದಮೇಲೆ 10 ಗಂಟೆಯಲ್ಲಿ 10 AM ಅಲ್ಲಿ ಸೊ ಇದು 30 ಕಿಲೋಮೀಟರು ದೂರ ಚಲಿಸಿದೆ ಆಯಿತಾ. ನೆಕ್ಸ್ಟು 10:15ರಲ್ಲಿ 40 ಕಿಲೋಮೀಟರ್ ದೂರ ಚಲಿಸಿದೆ. ನೆಕ್ಸ್ಟ್ 10:30ರಲ್ಲಿ 50 ಕಿಲೋಮೀಟರ್ ದೂರ ಚಲಿಸಿದೆ. 10:45ರಲ್ಲಿ 60 ಕಿಲೋಮೀಟರ್ ದೂರ ಚಲಿಸಿದೆ. ನೆಕ್ಸ್ಟು 11 ಗಂಟೆಯಲ್ಲಿ 11 AM ಅಲ್ಲಿ ಸೊ ಇದು ಎಷ್ಟು ದೂರ ಚಲಿಸಿದೆ ಅಂದರೆ 70 ಕಿಲೋಮೀಟರ್ ದೂರಕ್ಕೆ ಚಲಿಸಿದೆ. ಹೌದಾ, ಇದು ಎ ವಸ್ತು ಚಲಿಸಿರ್ತಕ್ಕಂಥ ದೂರ. ಸೊ ಅದೇ ರೀತಿ ಬಿ ವಸ್ತು 9:30ರಲ್ಲಿ ಅದು 12 ಕಿಲೋಮೀಟರ್ ದೂರ ಚಲಿಸಿತ್ತು. ಮತ್ತೆ 15 ನಿಮಿಷ ಆದಮೇಲೆ ಅದು 19 ಕಿಲೋಮೀಟರ್ ದೂರ ಚಲಿಸ್ತು. ಆಮೇಲೆ 23 ಕಿಲೋಮೀಟರ್ ದೂರ ಚಲಿಸ್ತು. ಆಮೇಲೆ 35 ಕಿಲೋಮೀಟರ್ ದೂರ ಚಲಿಸ್ತು. 37 ಚಲಿಸ್ತು. ಆಮೇಲೆ 41 ಚಲಿಸ್ತು. ಆಮೇಲೆ 48 ಕಿಲೋಮೀಟರ್ ದೂರ ಚಲಿಸ್ತು. ಈಗ ಇವೆರಡು ಪಟ್ಟಿನಲ್ಲಿ ಇರ್ತಕ್ಕಂಥ ಇದೇನಾಗಿದೆ, 2 ಟೇಬಲ್ ಇದೆ, 2 ಕೋಷ್ಟಕ. ಇದು ಎ ವಸ್ತು ಚಲಿಸಿರ್ತಕ್ಕಂಥ ದೂರ, ಇದು ಬಿ ವಸ್ತು ಚಲಿಸಿರ್ತಕ್ಕಂಥ ದೂರ. ಸೊ ಇವೆರಡನ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಕಾಲಾವಧಿ ಸಮಾನ ಇದೆ, ಹೌದಾ. ನೋಡಿ 9:30 ಇದೆ, ಆಮೇಲೆ 9:45, 10, 10:15, 10:30, 10:45, 11. ಅಂದರೆ ಪ್ರತಿ 15 ನಿಮಿಷಕ್ಕೆ ಆ ಕಾಯಿಗಳು ಎಷ್ಟು ದೂರ ಚಲಿಸಿದ್ವು ಅಂತ ಇದೆ, ಹೌದಾ. ಸೊ 9:30ಕ್ಕೆ ಅದು 10 ಕಿಲೋಮೀಟರ್ ದೂರ ಚಲಿಸಿತ್ತು. ಇದು ಬಿ ವಸ್ತು 12 ಕಿಲೋಮೀಟರ್ ದೂರ ಚಲಿಸಿತ್ತು. ನೆಕ್ಸ್ಟ್ 15 ಮಿನಿಟ್ಸ್ ಆದಮೇಲೆ ಅದು 20 ಕಿಲೋಮೀಟರ್ ದೂರ ಚಲಿಸಿತ್ತು, ಹೌದಾ. 20 ಕಿಲೋಮೀಟರ್ ದೂರ ಕ್ರಮಿಸಿತ್ತು. ಇದು 19 ಕಿಲೋಮೀಟರ್ ದೂರ ಕ್ರಮಿಸಿತ್ತು. ನೆಕ್ಸ್ಟ್ 10 ಗಂಟೆಯಲ್ಲಿ 30 ಕಿಲೋಮೀಟ್ರು, ಇದು 23 ಕಿಲೋಮೀಟ್ರು. 10:15ರಲ್ಲಿ 40 ಕಿಲೋಮೀಟ್ರು ಎ ವಸ್ತು, ಬಿ ವಸ್ತು 35 ಕಿಲೋಮೀಟ್ರು. ನೆಕ್ಸ್ಟು 10:30ರಲ್ಲಿ 50 ಕಿಲೋಮೀಟ್ರು, ಬಿ ವಸ್ತು 37 ಕಿಲೋಮೀಟ್ರು. 10:45ರಲ್ಲಿ ಎ ವಸ್ತು 60 ಕಿಲೋಮೀಟರ್ ದೂರ ಚಲಿಸಿದೆ, ಇದು 41 ಕಿಲೋಮೀಟರ್ ದೂರ ಚಲಿಸಿದೆ. 11 ಗಂಟೆನಲ್ಲಿ ಎ ವಸ್ತು 70 ಕಿಲೋಮೀಟರ್ ದೂರ ಚಲಿಸಿದೆ, ಇದು 45 ಕಿಲೋಮೀಟರ್ ದೂರ ಚಲಿಸಿದೆ. ಸೊ ಈ 2 ಕೋಷ್ಟಕಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೇನು ಗೊತ್ತಾಗಿದೆ, ನೋಡಿ ಇದು ಕಾಲಾವಧಿ ಸಮಾನ ಇದೆ, ಹೌದಾ. ಸೊ ಇಲ್ಲಿ ಸಮಾನ ಕಾಲಾವಧಿಯಲ್ಲಿ ಎ ವಸ್ತು ಸಮಾನ ದೂರವನ್ನು ಕ್ರಮಿಸ್ತಾ ಹೋಗ್ತಾ ಇದೆ, ಹೌದಾ. ಸೊ ಪ್ರತಿ 15 ನಿಮಿಷಕ್ಕೆ 10 ಕಿಲೋಮೀಟರ್ ದೂರ 10 ಕಿಲೋಮೀಟರ್ ದೂರ ಕ್ರಮಿಸ್ತಾ ಹೋಗ್ತಾ ಇದೆ. ಸೊ ಇದೇ ಸಮಾನ ಕಾಲಾವಧಿಯಲ್ಲಿ ಬಿ ವಸ್ತು ಸಮಾನವಲ್ಲದ ದೂರವನ್ನು ಕ್ರಮಿಸಿದೆ. ನೋಡಿ ಒಂದ್ಸರಿ 12, ನೋಡಿ 12ಕ್ಕೆ 12 ಅಂದರೆ ನೀವು 7 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಮತ್ತೆ 5 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ. ಸ್ಪೀಡ್ ಕಡಿಮೆ ಆಯಿತು, ಸೊ ಇಲ್ಲಿ ಸ್ಪೀಡ್ ಮತ್ತೆ ಜಾಸ್ತಿ ಆಯಿತು, ಈ ರೀತಿ. ಸೊ ಯಾವುದೇ ಒಂದು ಕಾಯ ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಏಕರೂಪ ಚಲನೆ ಅಂತ ಕರಿತೀವಿ. ಸೊ ಅದೇ ರೀತಿ ಯಾವುದೇ ಒಂದು ಕಾಯ ಸಮಾನ ಕಾಲಾವಧಿಯಲ್ಲಿ ಸಮಾನವಲ್ಲದ ದೂರವನ್ನು ಕ್ರಮಿಸಿದ್ರೆ ಸೊ ಅದನ್ನು ನಾವೇನಂತ ಕರಿತೀವಿ, ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಸೊ ಇವೆರಡನ್ನು ನೆನ್ಪಿಟ್ಕೊಂಡಿರ್ಬೇಕು. ಇವೆರಡರ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು ಅಂತ. ಓಕೆ. ಸೊ ಇವಾಗ ಮಕ್ಕಳೇ ನೆಕ್ಸ್ಟು ಚಲನೆಯ ದರವನ್ನು ಅಳೆಯುವುದು. ಒಂದು ಕಾಯದ ಚಲನೆಯ ದರವನ್ನು ಅಳೆಯುವುದು. ಈಗ ನಿಮಗೆ ಗೊತ್ತಿದೆ, ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಕ್ರಮಿಸಲಿಕ್ಕೆ ಬೇರೆ ಬೇರೆ ಕಾಲಾವಧಿಯನ್ನು ತೆಗೆದುಕೋಬಹುದು. ಸೊ ಒಂದು ಕಾಯ ತುಂಬ ವೇಗವಾಗಿ ಹೋಗ್ಬೋದು, ಇನ್ನೊಂದು ಕಾಯ ತುಂಬ ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಪೀಡಲ್ಲಿ ಹೋಗ್ಬೋದು. ಈ ರೀತಿ ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಕ್ರಮಿಸಲಿಕ್ಕೆ ನಮಗೆ ಬೇರೆ ಬೇರೆ ಕಾಲಾವಧಿಯನ್ನು ತೆಗೆದುಕೋಬೋದು. ಒಂದು 100 ಕಿಲೋಮೀಟರ್ವನ್ನು ದೂರವನ್ನು ಕ್ರಮಿಸಲಿಕ್ಕೆ ಒಂದು ಬಸ್ಸು 2 ಗಂಟೆ ಟೈಮ್ ತೊಗೊಂಡ್ರೆ ಇನ್ನೊಂದು ಬಸ್ಸು 2 ಗಂಟೆ 30 ನಿಮಿಷ ಟೈಮ್ ತಗೋಬೋದು. ಸೊ ಕೆಲವು ನಿಧಾನವಾಗಿ ಚಲಿಸ್ತವೆ, ಕೆಲವು ಕಾಯಗಳ ವೇಗದ ದರ ಜಾಸ್ತಿ ಆಗಿದೆ.
ಸೊ ಅಥವಾ ಬೇರೆ ಬೇರೆ ವಸ್ತುಗಳು ಒಂದೇ ದರದಲ್ಲಿ ಕೂಡ ಚಲಿಸ್ಬೋದು. ಸೊ ಈಗ ನಾವು ಜವ ಅಂದರೆ ಏನು ಅಂತ ನೋಡೋಣ. ಜವ, ಸೊ ಜವ ಅಂತ ಹೇಳಿದರೆ ಒಂದು ಕಾಯ ಏಕಮಾನ ದೂರದಲ್ಲಿ ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನು ಅಳೆಯೋದನ್ನು ನಾವೇನಂತ ಕರಿತೀವಿ, ಜವ ಅಂತ ಕರಿತೀವಿ. ಸೊ ಜವ ಅಂತ ಹೇಳಿದರೆ ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸಿರ್ತಕ್ಕಂಥ ದೂರ. ಸೊ ಈ ಜವವನ್ನು ಯಾವ ರೀತಿ ಹೇಳ್ತೀವಿ ಅಂದರೆ, ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಸೊ ಇದನ್ನು ನಾವೇನಂತ ಕರಿತೀವಿ, ಜವ ಅಂತ ಕರಿತೀವಿ. ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂದರೆ ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸಿರ್ತಕ್ಕಂಥ ದೂರವನ್ನು ನಾವು ಜವ ಅಂತ ಕರಿತೀವಿ. ಸೊ ಈ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಬರುತ್ತೆ ಅಂದರೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಮೀಟರ್ ಪರ್ ಸೆಕೆಂಡ್. ಸೊ ಯಾಕೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ನೋಡಿ, ಇದು ಚಲಿಸಿದ ದೂರ ಇದೆ ಮೇಲೆ, ಇದನ್ನು ನಾವು ಮೀಟರಲ್ಲಿ ಅಳಿತೀವಿ. ಅದೇ ರೀತಿ ಕಾಲ ಇದೆ, ಕಾಲವನ್ನು ಸೆಕೆಂಡಲ್ಲಿ ಹೇಳೋದ್ರಿಂದ ನಮಗೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಈಗ ಒಂದು ಜವ ವಿ ಆಗಿದ್ದು ಅದು ಚಲಿಸುತ್ತಿರ್ತಕ್ಕಂಥ ದೂರ ಎಸ್ ಆಗಿ ತೆಗೆದುಕೊಂಡ ಕಾಲ ಟಿ ಆಗಿದೆ. ಸೊ ಜವ ವಿ ಈಸ್ ಈಕ್ವಲ್ ಟು, ಇದನ್ನು ನಾವು ಈ ರೀತಿ ತೆಗೆದುಕೊಂಡ್ರೆ ಜವ ವಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ ಮೀಟರ್ ಪರ್ ಸೆಕೆಂಡ್. ಹೌದಾ, ಜವ ವಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ ಮೀಟರ್ ಪರ್ ಸೆಕೆಂಡ್. ಸೊ ಇದು ಜವಕ್ಕೆ ಸಂಬಂಧಪಟ್ಟಂಗೆ ಆಯಿತು. ಜವ ಅಂತ ಹೇಳಿದರೆ ಒಂದು ಏಕಮಾನ ಕಾಲದಲ್ಲಿ ಕಾಯ ಎಷ್ಟು ದೂರ ಚಲಿಸಿದೆ. ಜವ ಕಂಡಿಡಿಯ ಸೂತ್ರ ಏನು, ವಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ, ಅಥವಾ ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಸೊ ಇದು ಜವಕ್ಕೆ ಸಂಬಂಧಪಟ್ಟಂಗೆ ಆಯಿತು. ಸೊ ಈಗ ಹೆಚ್ಚಿನ ಸಂದರ್ಭದಲ್ಲಿ ಕಾಯಗಳು ಏಕರೂಪ ಚಲನೆಯಲ್ಲಿ ಇರೋದಿಲ್ಲ. ಸೊ ಕಾಯಗಳು ಏಕರೂಪ ಚಲನೆಯಲ್ಲಿ ಇಲ್ಲದೆ ಇರೋದ್ರಿಂದ, ಹೌದಾ, ಸೊ ಅಂಥ ಕಾಯಗಳ ಚಲನೆಯನ್ನು ವಿವರಿಸಲಿಕ್ಕೆ ನಮಗೇನು ಬೇಕಾಗುತ್ತೆ ಅಂದರೆ ಸರಾಸರಿ ಜವ ಬೇಕಾಗುತ್ತೆ. ಸೊ ಈ ಸರಾಸರಿ ಜವವನ್ನು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಕಾಯ ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಸೊ ಈಗ ನಾವು ಸರಾಸರಿ ಜವವನ್ನು ಹೇಳೋದಾದರೆ, ಸರಾಸರಿ ಜವ ಇಸ್ ಈಕ್ವಲ್ ಟು ಸರಾಸರಿ ಜವ ಇಸ್ ಈಕ್ವಲ್ ಟು ಏನು, ಕಾಯ ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ತೆಗೆದುಕೊಂಡ ಒಟ್ಟು ಕಾಲ. ಸೊ ಇದನ್ನು ನಾವು ಏನಂತ ಕರಿತೀವಿ, ಸರಾಸರಿ ಜವ ಅಂತ ಕರಿತೀವಿ. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ನಾವು ಬಿಡಿಸೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸೋಣ. ಸೊ ಸಮಸ್ಯೆ ಈ ಥರ ಇದೆ. ಒಂದು ಕಾಯವು 16 ಮೀಟರ್ ದೂರವನ್ನು 16 ಮೀಟರ್ ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡ್ಗಳಲ್ಲಿ ಚಲಿಸಿದರೆ 2 ಸೆಕೆಂಡ್ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟು? ಆ ಕಾಯದ ಸರಾಸರಿ ಜವ ಎಷ್ಟು? ಓಕೆ. ಸೊ ಇಲ್ಲಿ ಏನು ಇಟ್ಟುಬಿಟ್ಟಿದ್ದಾರೆ, ಕಾಯದ ಸರಾಸರಿ ಜವ ಕೇಳಿದ್ದಾರೆ. ನಮಗೆ ಸರಾಸರಿ ಜವವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ. ಸರಾಸರಿ ಜವ ಇಸ್ ಈಕ್ವಲ್ ಟು ಏನು, ಕಾಯ ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ನೋಡಿ, ಇಲ್ಲಿ ಒಟ್ಟು ದೂರ ಕಂಡುಹಿಡಿಯಬೇಕು. ಏನು, ಇಲ್ಲಿ ಪ್ರಶ್ನೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ.
ಒಂದು ಕಾಯ 16 ಮೀಟರ್ ದೂರವನ್ನು 4 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡ್ಗಳಲ್ಲಿ ಚಲಿಸುತ್ತೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಸಮಾನ ದೂರವನ್ನು ಬೇರೆ ಬೇರೆ ಕಾಲಾವಧಿಯಲ್ಲಿ ಕಾಯ ಚಲಿಸಿದೆ. ಹೌದಾ? 16 ಮೀಟರ್ ದೂರನೇ. ಸೊ ಫಸ್ಟ್ 16 ಮೀಟರ್ 4 ಸೆಕೆಂಡ್ಗಳಲ್ಲಿ, ಎರಡನೇ 16 ಮೀಟರ್ನ 2 ಸೆಕೆಂಡ್ಗಳಲ್ಲಿ ಚಲಿಸಿದೆ. ನಮಗೆ ಆ ಕಾಯದ ಸರಾಸರಿ ಜವ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಈ ಫಸ್ಟ್ ಏನು ಕಂಡುಹಿಡಿಯಬೇಕು, ಕಾಯ ಚಲಿಸಿದ ಒಟ್ಟು ದೂರ ಕಂಡುಹಿಡಿಯಬೇಕು. ಸೊ ಕಾಯ ಚಲಿಸಿದ ಒಟ್ಟು ದೂರ. ಹೌದಾ? ಫಸ್ಟ್ ಎಷ್ಟು ಮೀಟರ್ ಇದೆ? 16 ಮೀಟರ್ ಇದೆ. ಆಮೇಲೆ ನೆಕ್ಸ್ಟ್ ಎಷ್ಟಿದೆ? 16 ಮೀಟರ್ ಇದೆ. ಫಸ್ಟ್ 4 ಸೆಕೆಂಡಲ್ಲಿ 16 ಮೀಟರ್ ದೂರ ಚಲಿಸಿದೆ, ಮತ್ತೆ 2 ಸೆಕೆಂಡಲ್ಲಿ 16 ಮೀಟರ್ ದೂರ ಚಲಿಸಿದೆ. ಹಾಗಾದ್ರೆ ಒಟ್ಟು ಚಲಿಸಿರ್ತಕ್ಕಂಥ ದೂರ ಎಷ್ಟು ಆಗಿದೆ? 32 ಮೀಟರ್. ಇದು ಕಾಯ ಚಲಿಸಿದ ಒಟ್ಟು ದೂರ. ನೆಕ್ಸ್ಟ್ ಈಗ ತೆಗೆದುಕೊಂಡ ಒಟ್ಟು ಕಾಲ, ತೆಗೆದುಕೊಂಡ ಒಟ್ಟು ಕಾಲ. ಸೊ ಫಸ್ಟು 16 ಮೀಟರ್ನ ಕ್ರಮಿಸ್ಲಿಕ್ಕೆ ಆ ಕಾಯ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟು? 4 ಸೆಕೆಂಡ್. ಆಮೇಲೆ ಮತ್ತೆ 16 ಮೀಟರ್ನ ಕ್ರಮಿಸ್ಲಿಕ್ಕೆ ಆ ಕಾಯ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟು? 2 ಸೆಕೆಂಡ್. ಹಾಗಾದ್ರೆ ಒಟ್ಟು ಎಷ್ಟು ಸೆಕೆಂಡ್ ಆಗುತ್ತೆ? ನಮಗೆ 6 ಸೆಕೆಂಡ್ ಆಗುತ್ತೆ. ಆಯ್ತಾ? ಸೊ ಈಗ ಏನು ಸಿಕ್ತು ನಮಗೆ? ಕಾಯ ಚಲಿಸಿದ ಒಟ್ಟು ದೂರ ಸಿಕ್ತು, ಮತ್ತೆ ಕಾಯ ಚಲಿಸಲಿಕ್ಕೆ ಅದು ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಕಾಲ ಸಿಕ್ತು. ಈಗೇನು ಕಂಡುಹಿಡಿಬೇಕು ನಾವು? ಸರಾಸರಿ ಜವ ಕಂಡುಹಿಡಿಯಬೇಕು. ಸೊ ಸರಾಸರಿ ಜವ ಇಸ್ ಈಕ್ವಲ್ ಟು, ಸೊ ಇದಕ್ಕೆ ನೀವು ಸೂತ್ರ ಬರೀಬೇಕು. ಹೌದಾ? ಸೂತ್ರ ಗೊತ್ತಿದೆಯಲ್ಲ? ಇನ್ನು ಕಾಯ ಚಲಿಸಿದ ಒಟ್ಟು ದೂರ, ಕಾಯ ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಸೊ ಕಾಯ ಚಲಿಸಿರ್ತಕ್ಕಂಥ ಒಟ್ಟು ದೂರ ಎಷ್ಟಿದೆ? 32 ಮೀಟರ್. ಹಾಗಾದ್ರೆ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಕಾಲ ಎಷ್ಟಿದೆ? ಒಟ್ಟು ಎಷ್ಟಿದೆ? 6 ಸೆಕೆಂಡ್ ಇದೆ. ಸೊ ಈಗ 32 ನೀವು 6ರಿಂದ ಡಿವೈಡ್ ಮಾಡಿದರೆ 5 30 ಬರುತ್ತೆ, 20 ಅಂದರೆ 6 ಮತ್ತು ಸೊ 5.33 ಬರುತ್ತೆ. ಸೊ 5.33 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಕಾಯ ಚಲಿಸಿರ್ತಕ್ಕಂಥ ಒಟ್ಟು ಆ ಕಾಯದ ಸರಾಸರಿ ಜವ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಮಗೆ 5.33 ಸೆಕೆಂಡ್ ಬರುತ್ತೆ ನಮಗೆ. ಇಲ್ಲ? ಓಕೆ. ಸೊ ಇಲ್ಲಿ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಈ ಥರದ ಕಾಯದ ಚಲನೆಗೆ ಸಂಬಂಧಪಟ್ಟ ಹಾಗೆ, ಜವಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ತುಂಬ ಇಂಪಾರ್ಟೆಂಟ್. ಅದು ಪರೀಕ್ಷೆನಲ್ಲೂ ಕೂಡ ಅದರ ಲೆಕ್ಕಗಳನ್ನು ನೀವು ಕೇಳ್ತಾರೆ. ಸೊ ನೆಕ್ಸ್ಟು ದಿಕ್ಕಿನೊಂದಿಗೆ ಜವ. ದಿಕ್ಕಿನೊಂದಿಗೆ ಜವ. ಓಕೆ. ಸೊ ಈಗ ಜವದ ಜೊತೆಗೆ ಕಾಯವು ಚಲಿಸಿರ್ತಕ್ಕಂಥ ಅಥವಾ ಚಲಿಸಿದ ದಿಕ್ಕನ್ನು ಸಹ ಹೇಳಿದೆ ನಮಗೆ. ಹೌದಾ? ಸೊ ಕಾಯದ ಏನೋ ಅದರ ಕಾಯದ ಜವ ಎಷ್ಟಿದೆ ಮತ್ತು ಯಾವ ದಿಕ್ಕಿನಲ್ಲಿ ಆ ಕಾಯ ಚಲಿಸ್ತಾ ಇದೆ. ಹೌದಾ? ಸೊ ಆ ಕಾಯದ ಜವ ಉತ್ತರಕ್ಕೆ 20 ಮೀಟರ್ ಪರ್ ಸೆಕೆಂಡ್ ಇದೆ, ಅಥವಾ ದಕ್ಷಿಣಕ್ಕೆ 20 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಹೇಳಿದರೆ ಅದು ನಾವು ದಿಕ್ಕಿನೊಂದಿಗೆ ನಾವು ಜವ ಹೇಳಿದಂಗೆ ಆಗುತ್ತೆ. ಹೌದಾ? ಸೊ ಜವದ ಜೊತೆಗೆ ಕಾಯವು ಚಲಿಸಿರ್ತಕ್ಕಂಥ ದಿಕ್ಕನ್ನು ಹೇಳಿದರೆ ನಾವು ಕಾಯದ ಒಂದು ಚಲನೆಯ ದರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿರ್ತಕ್ಕಂಥ ಜವವೇ ಏನಾಗಿರುತ್ತೆ ಅಂತ ಹೇಳಿದರೆ ಕಾಯದ ವೇಗ ಆಗುತ್ತೆ. ಹೌದಾ? ಸೊ ವೇಗ ಅಂತ ಹೇಳಿದ್ರೆ ಏನು ಅಂತ ಹೇಳಿದರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟವನ್ನು ನಾವು ವೇಗ ಅಂತ ಕರಿತೀವಿ. ಸೊ ವೇಗ ಅಂದರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. ಸೊ ಇದನ್ನು ನಾವು ಏನಂತ ಕರಿತೀವಿ? ವೇಗ ಅಂತ ಕರಿತೀವಿ. ಸೊ ಜವ ಅಂದರೆ ಏನು ಅಂತ ಹೇಳಿದರೆ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿರ್ತಕ್ಕಂಥ ದೂರ. ಹೌದಾ? ವೇಗ ಅಂತ ಹೇಳಿದರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ.
ಸೊ ಎರಡಕ್ಕೂ ಕೂಡ ಇರ್ತಕ್ಕಂಥ ವ್ಯತ್ಯಾಸ, ಜವ ಮತ್ತು ವೇಗಕ್ಕೆ ಇರ್ತಕ್ಕಂಥ ವ್ಯತ್ಯಾಸನೇ ಅದು. ಹೌದಾ? ಜವ ಅಂದ್ರೇನು? ಏಕಮಾನಕಾರದಲ್ಲಿ ಕಾಯ ಚಲಿಸಿರ್ತಕ್ಕಂಥ ದೂರ. ವೇಗ ಅಂದ್ರೇನು? ಏಕಮಾನಕಾರದಲ್ಲಿ ಕಾಯದ ಸ್ಥಾನ ಪಲ್ಲಟ. ಸೊ ಇಲ್ಲಿ ವೇಗ ಹೇಳ್ಬೇಕಾದ್ರೆ ನಮ್ಗೆ ಏನು ಹೇಳ್ತೀವಿ ನಾವು? ದಿಕ್ಕನ್ನು ಸಹ ಹೇಳ್ಬೇಕಾಗ್ತದೆ, ಯಾವ ದಿಕ್ಕಿಗೆ. ಹೌದಾ? ಬಟ್ ಅದರಲ್ಲಿ ಜವದಲ್ಲಿ ಅದು ದಿಕ್ಕಿನ ಅವಶ್ಯಕತೆ ಏನು ಬರೋದಿಲ್ಲ. ಸೊ ಇದು ಕೂಡ ಅಷ್ಟೇ, ವೇಗಕ್ಕೂ ಕೂಡ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡೇ ಬರುತ್ತೆ. ಹೌದಾ? ಸೊ ಇದು ವೇಗಕ್ಕೆ ಸಂಬಂಧಪಟ್ಟ. ಕಾಯದ ವೇಗ. ಕಾಯದ ವೇಗ. ಸೊ ಒಂದು ಕಾಯದ ವೇಗ ಏಕರೀತಿಯಾಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು. ಸೊ ಕೆಲವು ಟೈಮು ಏಕರೀತಿಯಾಗಿರುತ್ತೆ, ಕೆಲವು ಟೈಮು ಕಾಯದ ವೇಗ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಸೊ ಕಾಯದ ಜವವನ್ನು ನಾವು ಬದಲಾವಣೆ ಮಾಡೋದಿಲ್ಲ, ಅಥವಾ ಕಾಯದ ನಾವು ಏನು ಹೇಳ್ತೀವಿ, ಆ ದಿಕ್ಕನ್ನು ಬದಲಾಯಿಸೋದ್ರಿಂದ, ಜವ ಬದಲಾಯಿಸೋದ್ರಿಂದ ಅಥವಾ ದಿಕ್ಕು ಬದಲಾಯಿಸೋದ್ರಿಂದ ನಾವು ಕಾಯದ ವೇಗವನ್ನು ಬದಲಾಯಿಸ್ಬೋದು. ಅಥವಾ ಜವ ಮತ್ತು ದಿಕ್ಕು ಎರಡನ್ನೂ ಬದಲಾವಣೆ ಮಾಡೋದ್ರಿಂದ ಏನು ಮಾಡ್ಬೋದು, ನಾವು ಕಾಯದ ವೇಗವನ್ನು ನಾವು ಬದಲಾವಣೆ ಮಾಡ್ಬೋದು. ನೆಕ್ಸ್ಟ್ ಸರಾಸರಿ ವೇಗ. ಸರಾಸರಿ ವೇಗ. ಸೊ ಈಗ ಸರಾಸರಿ ವೇಗ ಅಂದರೆ ಒಂದು ಕಾಯ ಒಂದೇ ನೇರದಲ್ಲಿ ಬೇರೆ ಬೇರೆ ಜವದೊಂದಿಗೆ ಅದು ಚಲಿಸ್ತಾ ಇತ್ತು ಅಂತ ಹೇಳಿದರೆ, ಸೊ ಅದರ ಚಲನೆಯ ದರದ ಒಂದು ಪರಿಮಾಣ ಏನಿದೆ, ಸೊ ಅದನ್ನು ನಾವು ಸರಾಸರಿ ಜವದಲ್ಲಿ ವ್ಯಕ್ತಪಡಿಸ್ಬೋದು. ಸೊ ಇದನ್ನು ನಾವು ಸರಾಸರಿ ವೇಗ ಅಂತ ಕರಿತೀವಿ. ಹೌದಾ? ಈ ಸರಾಸರಿ ವೇಗದಿಂದ ನಾವು ವ್ಯಕ್ತಪಡಿಸ್ಬೋದು. ಅಂದರೆ ಒಂದು ಕಾಯ ಒಂದೇ ನೇರದಲ್ಲಿ ಬೇರೆ ಬೇರೆ ಜವದೊಂದಿಗೆ ಅದು ಚಲಿಸ್ತಾ ಇತ್ತು ಅಂತ ಹೇಳಿದರೆ ಅದರ ಚಲನೆಯ ದರದ ಪರಿಮಾಣ ಏನಿದೆ ಅದನ್ನು ನಾವು ಸರಾಸರಿ ವೇಗದಿಂದ ವ್ಯಕ್ತಪಡಿಸ್ಬೋದು. ಸರಾಸರಿ ವೇಗ ಅಂತ ಹೇಳಿದರೆ ಸರಾಸರಿ ವೇಗ ಇಸ್ ಈಕ್ವಲ್ ಟು ಆರಂಭಿಕ ವೇಗ, ನೋಡಿ ಇದನ್ನು ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಬೈ 2. ಸೊ ಸರಾಸರಿ ವೇಗವನ್ನು ಈ ರೀತಿ ಹೇಳ್ಬೋದು. ಅಂದರೆ ಇದನ್ನು ನಾವು ಎಕ್ಸ್ಪ್ರೆಷನ್ ಫಾರ್ಮಲ್ಲಿ ನೋಡೋದಾದರೆ ವಿ ಸರಾಸರಿ ಈಸ್ ಈಕ್ವಲ್ ಟು, ಹೌದಾ? ವಿ ಸರಾಸರಿ ಅಂದರೆ ಸರಾಸರಿ ವೇಗ. ಸರಾಸರಿ ವೇಗ ವಿ ಸರಾಸರಿ ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಬೈ 2. ವಿ ಪ್ಲಸ್ ಯು ಪ್ಲಸ್ ವಿ ಬೈ 2. ನೋಡಿ, ವಿ ಅಂತ ಹೇಳಿದರೆ ಆರಂಭಿಕ ವೇಗ, ವಿ ಅಂತ ಹೇಳಿದರೆ ಅಂತಿಮ ವೇಗ. ಸೊ ಸರಾಸರಿ ವೇಗ ವಿ ಸರಾಸರಿ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಬೈ 2. ಸೊ ಈ ಒಂದು ಸೂತ್ರವನ್ನು ಬಳಸಿಕೊಂಡು ನಾವು ಏನು ಕಂಡುಹಿಡಿಯಬಹುದು ಅಂದರೆ ಸರಾಸರಿ ವೇಗವನ್ನು ಕಂಡುಹಿಡಿಯಬಹುದು. ಸೊ ಈಗ ನೀವು ಜವ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ವೇಗ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಈಗ ಈ ಜವ ವೇಗ ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಹೌದಾ? ಸೊ ನಾವು ಏನು ಹೇಳಿದ್ವಿ, ಜವ ಅಂದರೆ ಏನು ಹೇಳಿದ್ವಿ, ಜವ ಅಂತ ಹೇಳಿದರೆ ಏಕಮಾನಕಾಲದಲ್ಲಿ ಕಾಯ ಚಲಿಸಿದ ದೂರ. ನೋಡಿ, ಇವೆರಡಕ್ಕೂ ವ್ಯತ್ಯಾಸ ಇದೆ. ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಜವ ಮತ್ತು ಕಾಯಕ್ಕಿರ್ತಕ್ಕಂಥ, ಜವ ಮತ್ತು ವೇಗಕ್ಕಿರ್ತಕ್ಕಂಥ ವ್ಯತ್ಯಾಸ. ಜವಕ್ಕೆ ಮತ್ತು ವೇಗಕ್ಕೆ ಏನು ವ್ಯತ್ಯಾಸ ಇದೆ ನೋಡಿ. ಜವ ಅಂತ ಹೇಳಿದರೆ ಏಕಮಾನಕಾಲದಲ್ಲಿ ಕಾಯ ಚಲಿಸಿದ ದೂರ. ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ, ಇದು ಜವದ ಡೆಫಿನೇಷನ್. ಅದೇ ರೀತಿ ಈ ವೇಗ ಅಂತ ಹೇಳಿದ್ರೆ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ. ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ, ಅದನ್ನು ನಾವು ಕರಿತೀವಿ ವೇಗ ಅಂತ ಕರಿತೀವಿ. ಹೌದಾ? ಸೊ ನೆಕ್ಸ್ಟ್ ಇದರಲ್ಲಿ ಜವ ಅಂತ ಹೇಳಿದ್ರೆ ಇದು ಕಂಡಿಡಿಯ ಸೂತ್ರ ಚಲಿಸಿದ ದೂರ ಡಿವೈಡ್ ಬೈ ಕಾಲ. ಹೌದಾ? ಸೊ ಅದೇ ರೀತಿ ವೇಗ ಅಂತ ಹೇಳಿದ್ರೆ ಏನು ಬರುತ್ತೆ, ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ವೇಗ ಇಸ್ ಈಕ್ವಲ್ ಟು ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಸೊ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಬರುತ್ತೆ ಅಂದರೆ 2 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಹೌದಾ? ಸೊ ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.
ಥ್ಯಾಂಕ್ ಯು.